ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೀರೆಗೆ ಕುಚ್ಚು ಕಟ್ತೀವಲ್ವಾ, ಆ ಕುಚ್ಚನ್ನ ಯಾವ ರೀತಿ ಕಟ್ಟೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಈಗ ತಾನೇ ಸೀರೆ ಕುಚ್ಚು ಕಲಿತಿರೋರಿಗೆ ಸೀರೆ ಕುಚ್ಚು ಕಟ್ಟೋದು ಕಷ್ಟ ಅನಿಸುತ್ತೆ, ಮತ್ತು ಒಂದೇ ಸಮ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ನಾವು ಕರೆಕ್ಟಾಗಿ ಗಂಟಾಕಲಿಲ್ಲ ಅಂತಂದರೆ ಸೀರೆ ಕುಚ್ಚು ಬಿಚ್ಚೋಗುತ್ತೆ. ಹಾಗಾಗಿ ಯಾವ ರೀತಿ ನೀಟಾಗಿ ಗಂಟಾಕೋಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಒಂದೇ ಸಮ ಒಂದೇ ಲೆವೆಲ್ಗೆ ದಾರನ ವೇಸ್ಟ್ ಮಾಡದೆ ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಐಡಿಯಾ ಹೇಳ್ಕೊಡ್ತೀನಿ. ನಾನಿಲ್ಲಿ ಸೀರೆ ಕುಚ್ಚು ಕಟ್ಟೋದಕ್ಕೆ 150 ಎಳೆ ದಾರನ ಸುತ್ತಕೊಂಡು ನೋಡಿ, ಮುಂದೆ ಫಸ್ಟು 150 ಎಳೆ ಸುತ್ತಕೊಂಡು ಆದಮೇಲೆ ಇಲ್ಲಿ ಮುಂದೆ ನಾವು ಒಂದೇ ಗ್ರಿಪ್ಪಾಗಿ ಇಟ್ಕೋಬೇಕಲ್ವ, ಅದಕ್ಕೆ ಫ್ಯಾಬ್ರಿಕ್ ಗ್ಲೋನೋ ಇಲ್ಲ ಫೆವಿಕಾಲೋ ಯಾವುದಾದ್ರೂ ಹಾಕ್ಕೊಂಡು ನಾವು ಒಂದು 10 ನಿಮಿಷ ಈ ಥರ ನೀಟಾಗಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಮತ್ತು ನಾನು ಜರಿ ಥ್ರೆಡ್ನ ಈ ಬಟ್ಟೆ ಹೊಲಿಯೋ ಸೂಜಿ ಬರುತ್ತಲ್ಲ, ತುಂಬ ಸಣ್ಣದು ಅಲ್ಲ ತುಂಬ ದೊಡ್ಡದಲ್ಲ, ಮೀಡಿಯಮ್ದು ಒಂದು ಎಳೆ ಈ ಥರ ನೀಟಾಗಿ ಹೋಗಬೇಕು. 2 ಎಳೆ ದಾರನ ಗೋಲ್ಡ್ ಕಲರ್ದು ಜರಿ ದಾರ ಏನು ಬರುತ್ತೆ ಕುಚ್ಚು ಕಟ್ಟೋದಕ್ಕೆ, ಅದನ್ನು ನಾನು ಪೋಣಿಸಿಟ್ಕೊಂಡಿದ್ದೀನಿ. ಇಲ್ಲಿ ಹಿಂದೆ ಏನು ಗಂಟಾಕೋದು ಬೇಡ, ಒಂದು ಸಮ 2 ಎಳೆನೂ ಇಟ್ಕೊಂಡ್ರೆ ಸಾಕು. ನಾನಿವಾಗ ಇಲ್ಲಿ ಫಸ್ಟು 4 ಎಳೆ, ನಾನಿಲ್ಲಿ ಏನು 4 ಚೈನ್ ಹಾಕಿಟ್ಕೊಂಡಿದ್ದೀನಿ, ಬೇಸ್ ಲೈನ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೀರೆ ಕುಚ್ಚು ಕಟ್ಟೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಫಸ್ಟ್ ಇವಾಗ 4 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ವ, ಅದರೊಳಗಡೆ ನೀಟಾಗೆ ಈ ದಾರನ ಏನು ಸುತ್ತಿಟ್ಕೊಂಡಿದ್ದೆ ಅದನ್ನು ಒಳಗಡೆ ಹಾಕಿ ನೀಟಾಗಿ ಎಳ್ಕೊಂಬರ್ತೀನಿ. ನಾವು ಅಲ್ಲಿ ಫ್ಯಾಬ್ರಿಕ್ ಗ್ಲೋ ಹಾಕಿ ಸ್ಟಾರ್ಟಿಂಗಲ್ಲೇ ಇಟ್ಕೊಂಡಿರೋದ್ರಿಂದ ನಮಗೆ ದಾರ ಎಳ್ಕೊಂಬರೋದಕ್ಕೆ ಈಸಿ ಆಗುತ್ತೆ, ಮತ್ತು ಎಲ್ಲೂ ದಾರ ಒಂದು ಬಿಟ್ಕೊಳ್ಳಲ್ಲ, ಕರೆಕ್ಟಾಗಿ ಬರುತ್ತೆ. ಇದನ್ನೆಲ್ಲ ನಾವು ಸೂಜಿಗೆ ಹಾಕಿ ನಾವು ಹಾಕ್ತೀವಿ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಫ್ಯಾಬ್ರಿಕ್ ಗ್ಲೋ ಹಾಕ್ಕೊಳ್ಳೋದ್ರಿಂದ ದಾರ ಎಲ್ಲ ಒಂದೇ ಕಡೆ ನೀಟಾಗಿರುತ್ತೆ. ಇವಾಗ ಒಂದೇ ಸಮ ಎಳ್ಕೊಬೇಕು. ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ಸ್ವಲ್ಪ ದಾರ ಇದೆ, ಅದನ್ನ ಈಗ ಮೇಲ್ಗಡೆದ ನೀಟಾಗಿ ಒಂದು ಸಮ ಕರೆಕ್ಟಾಗಿ ಈ ಥರ ಮಾಡಿಕೊಂಡು ನಾನು ಸೂಜಿಗೆ ಏನು ದಾರ ಹಾಕ್ಕೊಂಡಿದ್ದೆ ಅದನ್ನು ಕೆಳಗಡೆಯಿಂದ ಮೇಲೆ ನೀಟಾಗೆ ಈ ಥರ ಎಳ್ಕೊಂಬರಬೇಕು. ಈ ಎಳ್ಕೊಂಡು ಬಂದರೆ ಇಲ್ಲಿ 2 ಎಳೆ ದಾರ ಇದೆ ಅಲ್ವಾ, ಕೊನೆಗೆ ಬರುತ್ತೆ ನೋಡಿ, ಆಗ ಅದನ್ನು ಇಟ್ಕೋಬೇಕು. ಈ ಬೆರಳಲ್ಲಿ ಈ ಥರ ನೀಟಾಗಿ ಇಟ್ಕೊಂಡು ಕೆಳಗಡೆಯಿಂದ ಮತ್ತೆ ಸೂಜಿ ತೊಗೊಂಬಂದು ಇದಕ್ಕೆ ಫುಲ್ ರೌಂಡ್ ಮಾಡ್ಕೋಬೇಕು. ಈ ಥರ ಒಂದು ಸಲ ಸುತ್ತ ಆದಮೇಲೆ ಈ ಬೆರಳನ್ನು ಅದ್ರ ಮೇಲೆ ಇಟ್ಕೊಳ್ಳಿ. ಮತ್ತೆ ಕೆಳಗಡೆಯಿಂದ ಬನ್ನಿ, ಒಂದು 5-6 ಸಲ ನೀಟಾಗಿ ಟೈಟಾಗಿ ಸುತ್ತಕೊಂಡು ಆ ಹೆಬ್ಬೆರಳು ಏನಿದೆ ಆ ಹೆಬ್ಬೆರಳಲ್ಲಿ ನೀವು ಆ ಗೋಲ್ಡ್ ಕಲರ್ದು ಜರಿ ದಾರ ಇದೆಯಲ್ಲ ಸೀರೆ ಕುಚ್ಚು ಕಟ್ಟೋದು, ಅದನ್ನು ನೀಟಾಗಿ ಬಿಗಿಯಾಗಿ ಇಟ್ಕೋಬೇಕು. ಲೂಸ್ ಆಗಬಾರ್ದು. ಒಂದು ಸಲ ಕುಚ್ಚು ಬಿಚ್ಚೋಯ್ತು ಅಂದರೆ ಮತ್ತೆ ಹಾಕ್ಕೊಳ್ಳೋದೆಲ್ಲ ತುಂಬ ಕಷ್ಟ. ಕಟ್ಟಬೇಕಿದ್ರೇ ತುಂಬ ಟೈಟಾಗಿ ನೀಟಾಗಿ ಕರೆಕ್ಟ್ ಫಿನಿಶಿಂಗಲ್ಲಿ ಕಟ್ಕೊಂಡಾಗ ನೀಟಾಗಿ ಬರುತ್ತೆ. ನೋಡಿ, ನಾನೊಂದು 4 ಸಲ ಈ ಥರ ಸುತ್ತಕೊಂಡಿದ್ದೀನಿ. ಇವಾಗ ಇಲ್ಲಿ ಹಿಂದೆ ಈ 4 ಸಲ ನಾವು ಸುತ್ತಕೊಂಡಿದ್ದೀವಲ್ವ, ಅದ್ರ ಹಿಂದೆಗಡೆ ಆ ದಾರದ ಮಧ್ಯದಲ್ಲಿ ಈ ಜರಿ ದಾರನ ತೊಗೊಂಡು ಬಂದು ಈ ಥರ ಗಂಟಾಕೋಬೇಕು. ನೀಟಾಗಿ ಎಳೆದು ಗಂಟಾಕೊಳ್ಳಿ. ಒಂದು ಗಂಟು ಹಾಕಾದ್ಮೇಲೆ ಮತ್ತೆ ನಾವು ಅದು ಬಿಗಿಯಾಗಿ ಕುತ್ಕೊಳ್ಳುತ್ತೆ. ಒಂದು ಸಲ ಗಂಟು ಹಾಕಿದ್ಮೇಲೆ ಇನ್ನೊಂದು ಸಲ ಈ ಥರ ಕುಚ್ಚನ್ನ ಈ ಥರ ಸ್ವಲ್ಪ ಟರ್ನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಗಂಟು ಹಾಕ್ಕೋಬೇಕು. ಇದು ಗಂಟು ಹಾಕ್ಬೇಕಾದ್ರೆ ನೀಟಾಗಿ 2 ಎಳೆನೂ ಕೂಡ ಒಂದೇ ಸಮ ಈ ಥರ ನೀಟಾಗಿ ಎಳ್ಕೊಂಡು ಈ ಥರ ಎಡ್ಜಕ್ಕೆ ತಳ್ಕೊಂಡು ಏನಿದೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಬಿಡಬೇಕು. ಮತ್ತು ಇಲ್ಲಿ ಸ್ಟಾರ್ಟಿಂಗು ಅದನ್ನು ನಾವು ಸೀರೆ ಕುಚ್ಚು ಕಟ್ಟಬೇಕಿದ್ರೆ ಅದು ಎಕ್ಸ್ಟ್ರಾ ಇರುತ್ತೆ, ಅದು ಹಾಗೇ ಇರಲಿ. ಇವಾಗ ನಾವು ಒಂದೇ ಸಮ ಕಟ್ ಮಾಡಬೇಕಲ್ವಾ. ಇವಾಗ ಒಂದನ್ನು ನಾವು ಕಟ್ ಮಾಡ್ತೀವಿ, ಇನ್ನೊಂದು ಇದೇ ಸಮ ಕಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇಲ್ಲಿ ನಾವು ಮೇಲ್ಗಡೆ 4 ಚೈನ್ ಹಾಕ್ಕೊಂಡಿರ್ತೀವಿ, ಅದು ಸ್ವಲ್ಪ ಎಳ್ದಂಗಿರುತ್ತೆ, ಹಿಂದೆ ಮುಂದೆ ಹೋಗುತ್ತಲ್ವ. ಅದಕ್ಕೆ ಒಂದೇ ಸಮದ್ದು ಯಾವುದಾದ್ರೂ ಒಂದು ಕಡ್ಡಿನೋ ಪೇಪರ್ನೋ ಈ ಥರ ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಂಡಾದಮೇಲೆ ನೋಡಿ, ಮೇಲಿಂದ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಮೇಲಿಂದ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ಆದಮೇಲೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ, ಅದು ನೀಟಾಗಿ ಅದೇ ಸೈಜ್ಗೆ ಕಟ್ ಮಾಡಿಬಿಡಬೇಕು. ಕಟ್ ಮಾಡಾದಮೇಲೆ ಸ್ವಲ್ಪ ಈ ಥರ ಇಟ್ಕೊಂಡು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಬೇಬಿ ಕುಚ್ಚು ಥರ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು. ಮತ್ತು ನಾನಿವಾಗ ಇನ್ನೊಂದು ಥರ ಸೀರೆ ಕುಚ್ಚನ್ನ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಸೂಜಿನ ಯೂಸ್ ಮಾಡಿ ಸೀರೆ ಕುಚ್ಚು ಕಟ್ಟಿದೆ ಅಲ್ವಾ. ಇವಾಗ ಸೂಜಿನ ಯೂಸ್ ಮಾಡದೆ
ಯಾವ ರೀತಿ ಸೀರೆ ಕುಚ್ಚು ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಮತ್ತು ನಾನು ಆ 4 ಚೈನ್ ಏನು ಹಾಕ್ಕೊಂಡಿದ್ದೆ ಅದರೊಳಗಡೆಯಿಂದನೇ ಮತ್ತು ನಾನಿದು 157 ದಾರನೂ ತೊಗೊಂಡು ಬಂದಮೇಲೆ ನೋಡಿ ಈ ಥರ ಎಲ್ಲ ಒಂದೊಂದು ದಾರ ಅಲ್ಲಲ್ಲಿ ಸಿಗಾಕೊಳ್ಳುತ್ತೆ. ಎಲ್ಲನೂ ಕರೆಕ್ಟಾಗಿ ಒಂದೇ ಸಮ ಮಾಡಿಕೊಂಡು ಈ ಥರ ನೀಟಾಗಿ ಎಳ್ಕೋಬೇಕು. ಇವಾಗ ನಾನು ನೋಡಿ ಈ ಥರ 2 ಎಳೆ ದಾರ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಸೂಜಿನ ಹಾಕಿಲ್ಲ. ಇವಾಗ ಇದನ್ನು 2 ಎಳೆನ ನೋಡಿ ಈ ಥರ ನೀಟಾಗಿ ಮೇಲಿಟ್ಕೊಂಡು ಸುತ್ತಬೇಕು. ಈ ಥರ ನೀಟಾಗಿ ಸುತ್ಕೊಳ್ಳಿ. ನಾವಿಲ್ಲಿ ಸುತ್ತಬೇಕಿದ್ರೆ ಇಲ್ಲಿ ನೋಡ್ಕೋಬೇಕು ಕರೆಕ್ಟಾಗೆ ಆ ಸೀರೆ ಕುಚ್ಚು ಕರೆಕ್ಟಾಗಿ ಇಲ್ಲಿ ಕೂತಿದೆಯಾ ಅಂತ. ಒಂದು ಸಲ ಸುತ್ತಾದಮೇಲೆ ನಾನು ಮತ್ತೆ ಸುತ್ತೀನಿ. ಮೇಲಿಂದ ದಾರನ ತೊಗೊಂಡು ಬಂದು ಇಲ್ಲಿ ಗ್ಯಾಪ್ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಕೆಳಗಡೆ ಅದೇನಿದೆ ಆ ದಾರನ ಕೆಳಗಡೆ ಇಟ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತೆ ಮೇಲ್ಗಡೆಯಿಂದ ದಾರನ ತೊಗೊಂಡು ಬರಬೇಕು. ಇಲ್ಲಿ ನಾವೇನು ಗ್ಯಾಪ್ ಇಟ್ಕೊಂಡಿದ್ದೀವಿ ಇದರೊಳಗಡೆಯಿಂದ ಮತ್ತೆ ತೊಗೊಂಬಂದು ಲಾಕ್ ಮಾಡಬೇಕು. ಒಂದು 3-4 ಸಲ ಮಾಡ್ಕೋಬೇಕು, ಆಗ ಸೀರೆ ಕುಚ್ಚು ನೀಟಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಮೇಲ್ಗಡೆಯಿಂದ ದಾರನ ಕೆಳಗಡೆ ತೊಗೊಂಬರ್ತೀನಿ. ತೊಗೊಂಡು ಬಂದಾದಮೇಲೆ ಇದ್ರ ಒಳಗಡೆ ದಾರನ ತೊಗೊಂಬರಬೇಕು. ಈ ಥರ ಒಳಗಡೆ ದಾರನ ತೊಗೊಂಬಂದು ನೀಟಾಗಿ ಲಾಕ್ ಮಾಡಿ ಮತ್ತೆ ಎಡ್ಜನ್ನ ಕಟ್ ಮಾಡ್ಕೋಬೇಕು. ನಿಮಗೆ ಸೂಜಿ ಕಷ್ಟ ಅನಿಸಿದ್ರೆ ಈ ಥರನೂ ಕೂಡ ಟ್ರೈ ಮಾಡ್ಬೋದು. 2 ಥರನೂ ಒಂದೇ ಫಿನಿಶಿಂಗ್ ಬರುತ್ತೆ. ಆದರೆ ಒಬ್ಬೊಬ್ಬರು ಸೂಜಿಲೂ ಆಗುತ್ತೆ ಅಂತಾರೆ, ಇನ್ನೊಬ್ಬರು ಹಿಂಗೆ ಕೈಯಲ್ಲೂ ಕೂಡ ಲಾಕ್ ಮಾಡ್ಕೋಬೋದು. ಇವಾಗ ನಾನೇನು ಪಿಂಕ್ ಕಲರ್ ದಾರ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ಥರ ನೀಟಾಗಿ ಮೇಲಿಟ್ಕೊಂಡು ನೋಡಿ ಒಂದೇ ಸಮ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಎಕ್ಸ್ಟ್ರಾ ಇರೋದೇನಿದೆ ಇದನ್ನು ತೆಗೆದಾದ್ಮೇಲೆ ನೀಟಾಗಿ ನಾವು ಟ್ರಿಮ್ ಮಾಡ್ಕೊಳ್ಳೋದು. ಈ ಥರ ಉಲ್ಟಾ ತೊಗೊಂಡು ಈ ಥರ ಟ್ರಿಮ್ ಮಾಡಿಕೊಂಡ್ರೆ ಒಂದೇ ಸಮ ಕುಚ್ಚು ಬರುತ್ತೆ. ಇದು 2 ಥರ ಕಟ್ಕೊಂಡ್ರೆ ನಮಗೆ ಸೀರೆ ಕುಚ್ಚದಿದೇನು ದಾರ ಇದೆ, ದಾರ ವೇಸ್ಟ್ ಆಗಲ್ಲ. ಇನ್ನೊಂದು ಥರನೂ ಕೂಡ ಕಟ್ಕೋಬೋದು. ಮತ್ತು ನಾನು 157 ದಾರನ ನೀಟಾಗಿ ಈ ಥರ ಎಳ್ಕೊಂಡು ಬರ್ತೀನಿ. ಎಳ್ಕೊಂಡು ಬಂದಾದಮೇಲೆ ಈ ಥರ ನೀಟಾಗಿ ಇಟ್ಕೊಂಡು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಮತ್ತೆ ಇಲ್ಲಿ 2 ಎಳೆನ ಈ ಥರ ನೀಟಾಗಿ ಸುತ್ಕೋಬೇಕು. ಸುತ್ಕೊಂಡು ಒಂದು 2 ಸಲ ಹಿಂಗೆ ಟೈಟಾಗಿ ಸುತ್ಕೊಳ್ಳಿ. ಸುತ್ಕೊಂಡು ಆದಮೇಲೆ ನಾವು ಒಂದೇ ಸಮ ಕಟ್ ಮಾಡಲ್ಲ, ಒಂಚೂರು ಎಕ್ಸ್ಟ್ರಾನೇ ಈ ಥರ ನೀಟಾಗಿ ಕಟ್ ಮಾಡ್ಕೊಂಬಿಡ್ತೀವಿ. ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಈ ಜರಿ ದಾರನ ಹಿಂಗೆ ಬೆಳ್ಳಗೆ ಸುತ್ಕೊಂಡು ಈ ಥರ ನೀಟಾಗಿ ಹೂ ಕಟ್ತೀವಲ್ವಾ ಆ ಥರ ಕಟ್ಕೊಳ್ಳೋದು. ಈ ಥರ ಕಟ್ಟೋದ್ರಿಂದ ತುಂಬ ದಾರಗಳು ವೇಸ್ಟ್ ಆಗುತ್ತೆ. ಯಾಕೆಂದರೆ ನಾವು ಆಮೇಲೆ ಇವಾಗ ಇದು ಕಟ್ಟಿ ಎಲ್ಲ ಆದಮೇಲೆ ನಾವು ಒಂದೇ ಸಮ ಟ್ರಿಮ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಅಂದಾಜು ಮೇಲೆ ನಾವು ಕಟ್ ಮಾಡಿಬಿಟ್ಟಿರ್ತೀವಲ್ವ ದಾರನ, ಹಾಗಾಗಿ ಇದರಲ್ಲಿ ದಾರ ವೇಸ್ಟ್ ಆಗುತ್ತೆ. ಅದಕ್ಕಿಂತ ಈ ಥರ ಕಟ್ಕೊಳ್ಳೋದು ಬೆಟರು. ಈ ಥರ ಕಟ್ಕೊಂಡು ಆದಮೇಲೆ ಇವಾಗ ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಆಗಲೂ ಸ್ವಲ್ಪ ಅಂದಾಜು ಮೇಲೆ ಕಟ್ ಮಾಡ್ಕೊಂಡಿರ್ತೀವಲ್ವ ನೋಡಿ, ಮತ್ತೆ ಆ ಶೀಟ್ನ ಈ ಥರ ಇಟ್ಕೊಂಡು ಇವಾಗ ಒಂದೇ ಸಮ ನೀಟಾಗೆ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ದಾರ ತುಂಬ ವೇಸ್ಟ್ ಆಗುತ್ತೆ. ಈ ಥರ ಕಟ್ಕೊಳ್ಳೋದ್ರಿಂದ ದಾರ ಸ್ವಲ್ಪ ಸೇವ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ 3 ಥರ ಯಾವ ರೀತಿ ಸೀರೆ ಕುಚ್ಚನ್ನ ಕಟ್ಕೊಳ್ಳೋದು ಮತ್ತು ಒಂದೇ ಸಮ ಒಂದೇ ಲೆವೆಲ್ಗೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾಲ್ಕು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.